ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಅಪರೂಪದ ದೃಶ್ಯ. ಒಂದೇ ವೇದಿಕೆಯಲ್ಲಿ ದಿಗ್ಗಜ ರಾಜಕಾರಣಿಗಳು ರಾಜಕೀಯ ವೈರತ್ವ ಮರೆತು ಒಂದಾದ್ರು. ರಾಜ್ಯದ ಹಿತ ಬಂದಾಗ ನಾವೆಲ್ಲ ಒಂದೇ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಅಪರೂಪದ ದೃಶ್ಯ ಕಂಡಿದೆ. ಒಂದೇ ವೇದಿಕೆಯಲ್ಲಿ ದಿಗ್ಗಜ ರಾಜಕಾರಣಿಗಳು ರಾಜಕೀಯ ವೈರತ್ವ ಮರೆತು ಒಂದಾದ್ರು. ರಾಜ್ಯದ ಹಿತ ಬಂದಾಗ ನಾವೆಲ್ಲ ಒಂದೇ ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಮತ್ತೊಮ್ಮೆ ಸಂದೇಶ ಕೊಟ್ಟ ರಾಜ್ಯದ ರಾಜಕಾರಣಿಗಳು. ರಾಜಕೀಯ ವೈರತ್ವ ಮಧ್ಯೆ ಸಿಎಂ ಡಿಕೆ ಎಚ್ಡಿಕೆ ಮುಖಾಮುಖಿಯಾಗಿದ್ದಾರೆ. ವೈರತ್ವ ಮರೆತು ಹಸ್ತಲಾಘವ ಮಾಡಿದ ಸಿಎಂ ಡಿಕೆ ಎಚ್ಡಿಕೆ. ಪರಸ್ಪರ ಖುಷಿಯಿಂದ ಮಾತನಾಡಿದ ಸಿಎಂ ಡಿಕೆ ಎಚ್ಡಿ ಕುಮಾರಸ್ವಾಮಿ. ಎಲ್ಲರ ಗಮನ ಸೆಳೆದ ಡಿಕೆ ಎಚ್ಡಿಕೆ ಮುಖಾಮುಖಿ ದೃಶ್ಯಗಳು. ರಾಜ್ಯದ ಹಿತ ಅಂತ ಬಂದಾಗ ಎಲ್ಲರೂ ಒಂದೇ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಅಪರೂಪದ ದೃಶ್ಯಗಳು ಕಾಣಿಸಿರುವಂಥದ್ದು. ಅಂದ್ರೆ ಒಂದೇ ವೇದಿಕೆಯಲ್ಲಿ ದಿಗ್ಗಜ ರಾಜಕಾರಣಿಗಳು. ಏನೇ ರಾಜಕೀಯವಾಗಿ ವೈರತ್ವ ಇರ್ಬೋದು, ಏನೋ ಕಾಂಪಿಟೇಷನ್ ಇರ್ಬೋದು, ಬಟ್ ರಾಜ್ಯ ಅಂತ ಬಂದಾಗ, ಕರುನಾಡು ಅಂತ ಬಂದಾಗ ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ಇಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ರಾಜಕೀಯ ವೈರತ್ವದ ಮಧ್ಯೆ ಸಿಎಂ ಡಿಕೆ ಎಚ್ಡಿಕೆಯ ಮುಖಾಮುಖಿ ದೃಶ್ಯ ಇಲ್ಲಿ ಗಮನ ಸೆಳೆದಿರುವಂಥದ್ದು. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಏನು ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ರಾಜಕೀಯವಾಗಿ ಡಿಕೆ ಮತ್ತು ಎಚ್ಡಿಕೆ ಇಬ್ಬರ ವೈರತ್ವ, ಇಬ್ಬರ ಮಧ್ಯೆ ಎಷ್ಟು ಮಟ್ಟಿಗೆ ಪೈಪೋಟಿ ನಡೀತಾ ಇದೆ, ಜಿದ್ದಾಜಿದ್ದಿ ಏರ್ಪಟ್ಟಿದೆ ಅಂತ. ಬಟ್ ಇಲ್ಲಿ ರಾಜ್ಯ ಅಂತ ಬಂದಾಗ ಕೆಲವೊಂದು ಸಿಚುವೇಶನ್ಸ್ಗಳು ಎಲ್ಲವನ್ನ ಕೂಡ ಮರೆಸಿಬಿಡುತ್ತೆ ಅಂತ ಹೇಳ್ಬೋದು. ಆ ಕ್ಷಣಕ್ಕೆ ಮಾತ್ರ ನಮಗೆ ಕಾಣಿಸಿರುವಂತಹ ಅಪರೂಪದ ದೃಶ್ಯ ಕಾವೇರಿ ಸರ್ವಪಕ್ಷ ಸಭೆ. ಅಂದ್ರೆ ಕಾವೇರಿ ನೀರು ತಮಿಳುನಾಡಿಗೆ ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತ ಒಂದು ಸಭೆಯಲ್ಲಿ ಸರ್ವಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸರ್ವಪಕ್ಷಗಳು ಸಭೆಯನ್ನ ನಡೆಸಿತು. ಆ ಸಭೆಯಲ್ಲಿ ನಮಗೆ ಕಾಣಿಸ್ತಂತ ಅಪರೂಪದ ದೃಶ್ಯ ಕೃಷ್ಣ ನಿವಾಸದಲ್ಲಿ ನಡೆದಂತ ಸಭೆ. ಅಲ್ಲಿ ಕಾಣಿಸಿದಂತ ಒಂದು ಅಪರೂಪದ ದೃಶ್ಯ ಏನಂತ ಅಂದ್ರೆ, ಈಗ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ಅಂತ ಅಂದ್ರೆ ಇಬ್ಬರ ಮಧ್ಯೆ ಎಷ್ಟರ ಮಟ್ಟಿಗೆ ವರ್ಸಸ್ ಡಿಕೆ ವರ್ಸಸ್ ಎಚ್ಡಿಕೆ ಅಂತ ಯಾವ ಲೆವೆಲ್ಗೆ ನಡೀತಾ ಇದೆ ಅಂತ ನಾವು ಗಮನಿಸ್ತಾ ಇದ್ವಿ. ಯಾವಾಗ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವಾಗ್ಲಿಂದನೂ ಕೂಡ ಒಂದು ಚರ್ಚೆ ನಡೀತಾ ಇದ್ದು, ಒಂದು ಪ್ರಶ್ನೆ ಇತ್ತು. ಏನಂತ ಅಂದ್ರೆ, ಇನ್ನು ಮುಂದೆ ಒಂದ್ ಕಡೆ ಈಗ ಒಕ್ಕಲಿಗ ನಾಯಕ, ಒಕ್ಕಲಿಗ ಮತಗಳನ್ನು ಸೆಳೆಯೋದ್ರಲ್ಲಿ ಡಿಕೆ ಶಿವಕುಮಾರ್ ಕೂಡ ಇಲ್ಲಿ ಸಕ್ಸಸ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಗೊತ್ತಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ. ಇದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ವೈರತ್ವ. ಅಂದ್ರೆ ಅಲ್ಲಿ ಗಮನಿಸಿದ್ವಿ, ಮೊದಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಧ್ವನಿ ಎತ್ತಿದ್ಯಾರು? ಎಚ್ ಡಿ ಕುಮಾರಸ್ವಾಮಿ. ನಂತರ ದೇವೇಗೌಡರು ಕೂಡ ಮಾತನಾಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡ್ತಾರೆ. ಅದ್ರ ಜೊತೆಗೆ ಕೆಲವೊಂದು ರೈತರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಹುದ್ದೆಗೆ ತಕ್ಕಂತೆ ನಡೆದುಕೊಂಡ ಸಿಎಂ ಡಿಕೆ ಶಿವಕುಮಾರ್. ಒಂದೇ ವೇದಿಕೆಯಲ್ಲಿ 6 ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಯಡಿಯೂರಪ್ಪ, ಎಚ್ ಡಿ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ವೀರಪ್ಪ ಮೊಯ್ಲಿ. ಮುಖ್ಯ ವೇದಿಕೆಯಲ್ಲಿ ಸಿದ್ದು ಸಿಎಂ, ಡಿಕೆ ಯಡಿಯೂರಪ್ಪ ಆಸೀನ. ಪ್ರತಿಯೊಬ್ಬರ ಬಳಿ ತೆರಳಿ ಕುಶಲೋಪರಿ ವಿಚಾರಿಸಿದ ಸಿಎಂ ಡಿಕೆ. ಸಭೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರ ಬಳಿಯೂ ತೆರಳಿದ ಡಿಕೆ. ಎಲ್ಲರ ಕುಶಲ ವಿಚಾರಿಸಿ ಹಸ್ತಲಾಘವ ಮಾಡಿದ ಸಿಎಂ ಡಿಕೆ. ಸದ್ಯದ ರಾಜಕಾರಣದ ಮಟ್ಟಿಗೆ ಇದು ಅಪರೂಪದ ಸನ್ನಿವೇಶ. ಹೌದು, ತೀವ್ರ ಕುತೂಹಲವನ್ನ ಮೂಡಿಸಿದ ಸಿಎಂ ಡಿಕೆ ಶಿವಕುಮಾರ್ ನಡೆ. ಎಲ್ಲರ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಆರೋಗ್ಯ ವಿಚಾರಿಸುವಂಥದ್ದು, ಊಟ ತಿಂಡಿ ಅಂತ ವಿಚಾರಿಸುವಂಥದ್ದು. ಇದು ಅಂದ್ರೆ ನೋಡಿ, ಈಗ ಅತಿಥಿ ಸಾತ್ಕರ್ಯ ಅಂತ ನಾವೇನು ಹೇಳ್ತೀವಿ. ಈಗ ಯಾರೋ ಒಂದು ಗೆಸ್ಟ್ ಅಂತ ಬಂದ್ರಂತ ಅನ್ಕೊಳ್ಳೋಣಪ್ಪ. ಈಗ ಆಹ್ವಾನ ಕೊಟ್ಟಂಥವರೇ ನಾವೇ. ಆಹ್ವಾನ ಕೊಟ್ಟು ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಅಂದಾಗ ಅವ್ರನ್ನ ನಾವು ವಿಚಾರಿಸ್ತೀವಿ ಅಲ್ವಾ, ಅವರ ಆರೋಗ್ಯ ವಿಚಾರಿಸ್ತೀವಿ, ಅವ್ರ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಆಡುವಂಥದ್ದು. ಅದೇ ರೀತಿಯಾಗಿ ನಡೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ಹುದ್ದೆಗೆ ತಕ್ಕಂತೆ ಒಬ್ಬ ಸಿಎಂ ಆಗಿ ತಾವು ಅಲ್ಲಿ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ, ಆಹ್ವಾನ ಕೊಟ್ಟಿದ್ದಾರೆ ಅಂತ ಅಂದ್ರೆ
ಅದ್ರ ತಕ್ಕಂತೆ ನಡೆದುಕೊಳ್ಬೇಕಾದಂಥದ್ದು ಡಿ ಕೆ ಶಿವಕುಮಾರ್ಗೆ ಅನಿವಾರ್ಯತೆ, ಅವಶ್ಯಕತೆ ಮತ್ತು ನಮ್ಮ ಏನು ಸಾಂಪ್ರದಾಯ ಅಂತ ಏನು ಹೇಳ್ತೀವಿ ಎಲ್ಲವೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲರ ಜೊತೆನೂ ಚೆನ್ನಾಗಿ ಮಾತನಾಡಿದ್ದಾರೆ. ಎಷ್ಟೇ ವೈರತ್ವ, ಬೇರೆ ರಾಜಕಾರಣ ಬಿಟ್ಟಾಕ್ರಿ, ಸರ್ವಪಕ್ಷ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಾವೇರಿ ನದಿಯ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇರಿದಂಥ ಸಭೆಯಲ್ಲಿ ಎಲ್ಲರ ಜೊತೆನೂ ಕೂಡ ಒಂದು ಒಳ್ಳೆ ರೀತಿಯಂಥ ಮಾತುಗಳನ್ನು ಆಡಿದ್ದಾರೆ.